ಏನ್ ರಂಗಣ್ಣ, ಮೊದ್ಲೇ ಹೆದ್ರಿದ್ದೆ, ಮತ್ತೆ ಹೆದರ್ಸ್ತೀಯಲ್ಲ. ನೀನ್ ಬರೋದನ್ನ ನೋಡಿದ್ವಮ್ಮ, ನಿನ್ನ ಹೆದರ್ಸ್ಬೇಕು ಅಂತಾನೆ ಹೀಗ್ ಮಾಡಿದ್ವಿ. ಓ ರಂಗಣ್ಣ, ನೀನ್ ಆಮೇಲೆ ಆಟಾಡ್ಸುವಂತೆ ಮೊದ್ಲು ನಯನಿ ಕಷ್ಟ ಏನಂತ ಕೇಳು. ಏನಾಯ್ತಮ್ಮ ನಯನಿ? ದೊಡ್ಡ ಅಪಾಯನೇ ಕಾದಿದೆ ರಂಗಣ್ಣ. ನಾನ್ ನೀರಲ್ಲಿ ಮುಳುಗ್ದಾಗ ನನಗೆ ಕೆಂಪು ರೇಷ್ಮೆ ಸೀರೆ ಕಾಣಿಸ್ತು. ವಿಶಾಲಾಕ್ಷಮ್ಮ ತಾಯಿ, ಆ ಅಪಾಯ ಸುಭದ್ರನ ಮುಳುಗ್ಸೇ ಬಿಡುತ್ತಾ? ಹೇಗಾದ್ರೂ ಸುಭದ್ರನ್ನ ಕಾಪಾಡ್ಬೇಕು ರಂಗಣ್ಣ. ಈಗ ಹೋದ್ರೆ ಕಾಂತಮ್ಮ ಅವರು ಬಿಡಲ್ಲ ರಂಗಣ್ಣ. ನಮ್ ನಯನಿ ವೇಷನ ಬದಲಾಯಿಸು, ಹರಿಕತೆ ಹೇಳೋರ್ ತರ. ಹಂಗೆ ಆಗ್ಲಿ ಶಿವ. ನಾಳೆ ನಾಟಕ ಸ್ಪರ್ಧೆ ಇದೆ ಅಂತ ಈ ಹುಡುಗರು ನಮ್ಮ ಊರಿಗೆ ಬಂದಿದ್ದಾರೆ. ಇವರು ನಿನ್ ಜೊತೆಗೆ ಬರ್ತಾರೆ ಬಿಡಮ್ಮ. ಜಡೆ ಕಟ್ಕೊಂಡು ಕುತ್ಕೋ, ರಂಗಣ್ಣ ನಿಂಗೆ ಬಣ್ಣ ಹಚ್ತಾನೆ. ಸುಭದ್ರ ಕೆಂಪು ರೇಷ್ಮೆ ಸೀರೆ ಉಟ್ಕೊಂಡಿದ್ದಾಳೆ ಅಂತ ನೈನಿ ಹೇಗೆ ತಿಳಿಸೋದು? ಇವರು ನನ್ನ ಹೋಗೋಕೆ ಬಿಡ್ತಾ ಇಲ್ಲ. ನಿಜ ಹೇಳಿದ್ರೆ ನನ್ನ ಮೊಮ್ಮಗಳನ್ನು ತಪ್ಪು ತಿಳ್ಕೊತಾರೋ ಏನೋ. ಏನ್ ಮಾಡೋದೀಗ? ಅಮ್ಮ ವಿಶಾಲಾಕ್ಷಿ, ನಿನ್ ಮೇಲೆ ಭಾರ ಹಾಕಿ ಮದುವೆ ಮಾಡಿಸ್ತಾ ಇದ್ದೀನಿ. ಯಾವುದೇ ಅಪಾಯ ಇಲ್ಲದ ಹಾಗೆ ಈ ಮದುವೆ ನಡೆಸ್ಕೊಡು ತಾಯಿ. ಬಿದ್ದಾಯ್ತು. ಇನ್ನು ಈ ಊರಲ್ಲೇ ಇರ್ಬೇಕು ಅಂದ್ರೆ ಕಷ್ಟ. ನಮ್ ವಿಶಾಲ್ಗೆ ಹೋಗೋಣ ನಡೀರಿ. ಹೊಸ ಜೋಡಿ ಅರುಂಧತಿ ನಕ್ಷತ್ರನಾದ್ರೂ ನೋಡ್ಲಿ. ನಾನ್ ಬಂದಾಗಿಂದ ನಕ್ಷತ್ರಗಳನ್ನ ನೋಡ್ತಾನೆ ಇದ್ದೀನಿ. ಡಿಸ್ಕಸ್ಟಿಂಗ್. ನೂರು ವರ್ಷ ಸುಖವಾಗಿ ಬಾಳಿ. ನನ್ ಬಂಗಾರ. ಅಮ್ಮರೇ, ಹೊಸ ಜೋಡಿಗೆ ಅರುಂಧತಿ ನಕ್ಷತ್ರ ತೋರ್ಸೋಕೆ ಪಂಡಿತರು ಕಾಯ್ತಾ ಇದ್ದಾರೆ. ಆಯ್ತು, ಮಧುಮಕ್ಕಳನ್ನ ಬರಕ್ ಹೇಳ್ತಿದಾರಮ್ಮ. ಬರ್ತಾರೆ, ನೀನ್ ನಡಿ. ಆಯ್ತಮ್ಮ. ನನ್ ಮದ್ವೆಲ್ಲೂ ತೋರ್ಸಿದ್ರು, ಆದ್ರೆ ಕಾಣಿಸ್ಲೇ ಇಲ್ಲ. ಮದುವೆ ಆದ್ಮೇಲೆ ನೀನು ತೋರಿಸ್ತಿದ್ಯಲ್ಲ. ಅದೇ ನಕ್ಷತ್ರ ನಕ್ಷತ್ರ.
ನೀವ್ ಹೊರಡಿ, ಶಾಸ್ತ್ರಿಗಳು ಕಾಯ್ತಾ ಇದ್ದಾರೆ. ನಡಿ. ಹರಿಕತೆ ಹೇಳ್ದೆ ನಮ್ಮೂರಲ್ಲಿ ಮದುವೆನೇ ಮಾಡ್ಸಲ್ಲ. ಹೋಗೋದ್ರಲ್ಲಿ ಮಾಡಿಸ್ತಾರೇನೋ. ಅಲ್ಲಿ ತನಕ ಯಾರಿರ್ತಾರೆ? ಎಲ್ರು ಊಟ ಮಾಡ್ಬಿಟ್ಟು ಮೂತಿ ಒರ್ಸ್ಕೊಂಡು ಹೋಗ್ತಿರ್ತಾರೆ. ಹೌದೌದು, ಅದು ನಿಜ. ಖಂಡಿತ ನಿಜ. ಹರಿಕತೆ ಹೇಳೋರ್ಗೆ ಬಾ ಅಂದಿದ್ದೆ, ಇನ್ನೂ ಬಂದಿಲ್ವಾ? ಶ್ರೀಮಂತರ ಮನೆ ಮದುವೆ ಅಂದ್ರೆ ಯಾವ್ದಕ್ಕೂ ಏನಕ್ಕೂ ಕಡಿಮೆನೆ ಆಗ್ಬಾರ್ದು. ಆದ್ರೆ ಇದೇನಪ್ಪ ಅಲ್ವಾ? ಹೇ ರಾಮು, ಯಜಮಾನ್ರೆ, ಹರಿಕತೆ ಹೇಳೋರು ಎಲ್ಲಿದ್ದಾರೋ? ಇನ್ನೂ ಬಂದಿಲ್ಲ ಯಜಮಾನ್ರೆ. ಬಸ್ ಕೆಟ್ಟೋಯ್ತಂತ ಫೋನ್ ಮಾಡಿದ್ರು. ಹೌದಾ, ಸರಿ ನೀನು ಹೋಗು. ಆಯ್ತು ಯಜಮಾನ್ರೆ. ಈ ಹಳ್ಳಿ ಜನಗಳು ಯಾವತ್ತೂ ಬದಲಾಗೋದೇ ಇಲ್ಲ, ಅದಕ್ಕೆ ಹೋಗೋಣ ಅಂತ ಹೇಳ್ದೆ. ಅಕ್ಕ, ನಾವಿನ್ ಹೊರಡ್ತೀವಿ. ಅದೇನ್ ತಿಲೋತ್ತಮ್ಮ, ಇಷ್ಟು ಬೇಗನಾ? ಮನೆ ಮುಂದೆ ಹಾಕಿರೋ ಹಂದ್ರನ್ ತೆಗೆದ್ಮೇಲೂ ಇಲ್ಲೇ ಇರುವಂತೀರಾ ಹೇಗೆ? ನೀವ್ ಮಾತಾಡ್ಕೊಳ್ಳಿ. ಅಂದ್ರೆ ಎಲ್ರೂ ಬಂದ್ಬಿಟ್ಟಿದೀವಲ್ಲ, ಆಫೀಸ್ ಕೆಲಸ ಅರ್ಧದಲ್ಲೇ ನಿಂತೋಗಿದೆ. ಬೆಳಿಗ್ಗೆ ಹೋಗ್ಬೋದಲ್ಲಮ್ಮ? ಪರವಾಗಿಲ್ಲ ಭಾವ. ಸುಭದ್ರ ಅತ್ತೆ ಮನೆಗೆ ಹೋಗಿ ಹಬ್ಬಕ್ಕೆ ಬರ್ತಾಳಲ್ಲ, ಆಗೆಲ್ರೂ ಬರ್ತೀವಿ. ಇವನೇನೋ ಇಂಡಿಯಾದಲ್ಲೇ ಇರ್ತೀನಿ ಅನ್ನೋ ತರ ಸಿಂಬಲಿಕ್ ಆಗಿ ಹೇಳ್ತಿದ್ದಾನೆ ಮಾವ. ಹಬ್ಬಕ್ಕಿನ್ನೂ ತುಂಬಾ ಟೈಮ್ ಇದೆ ವಿಶಾಲ್. ಅಷ್ಟೊತ್ತಿಗೆ ಎಲ್ಲ ಮುಗ್ದೋಗಿರತ್ತೆ. ಏನು ಅಂದ್ರೆ ರಾಹುಕಾಲ ಬರೋಕ್ಕೂ ಮುಂಚೆ ಹೊರಡ್ಬೇಕಿತ್ತಲ್ವಾ? ಬರ್ದೇ ಇದ್ರು ನೀನ್ ರಾಹುಕಾಲ ತರಿಸ್ತೀಯಲ್ಲ. ಸರಿ ಅಕ್ಕ, ನಾವಿನ್ ಹೊರಡ್ತೀವಿ. ನಾವಿನ್ ಹೋಗಿ ಬರ್ತೀವಿ. ಹುಷಾರು ಜಗದೀಶ್. ಸರಿ, ಹೋಗ್ ಬರ್ತೀವಿ. ಹುಷಾರಾಗಿ ಹೋಗ್ ಬನ್ನಿ. ನಡೀರಿ. ಇದೇನು ಹರಿಕತೆ ಹೇಳೋರು ಬರಲ್ಲ ಅಂತಿದ್ರು, ಇಷ್ಟು ಬೇಗ ಬಂದ್ಬಿಟ್ರು? ಅಯ್ಯೋ ಬಿಡ್ರಿ, ನಮ್ಗೇನಂತ. ಒಳಗಡೆ ಹೋಗಿ. ಹೋಗಿ ಹೋಗಿ, ಒಳಗೆ ಹೋಗಿ. ಬಸ್ ಕೆಟ್ಟೋಗಿದ್ರು, ಹೇಗ್ ಬಂದ್ರಿ? ಹೆಂಗೋ ಬಂದ್ಬಿಟ್ವಿ ಅಮ್ಮ ಅವ್ರೆ. ಅದೇ ಹೇಗ್ ಬಂದ್ರಿ ಅಂತ. ಹಾಲಿನ ವ್ಯಾನ್ ಬರ್ಬೇಕಾದ್ರೆ ನಿಮ್ ಹೆಸರು ಹೇಳಿ ಹತ್ಕೊಂಡ್ ಬಂದ್ವಿ ಅಮ್ಮ. ಕಾಂತ, ಈಗ್ಲೇ ತುಂಬಾ ಹೊತ್ತಾಯ್ತು, ಅವ್ರನ್ನ ಹೋಗೋಕ್ ಬಿಡು. ಹೋಗಿ ಒಳಗೆ. ಶುರು ಮಾಡ್ಕೊಳ್ಳಿ. ಏನಪ್ಪ, ಹುಡುಗಿಗೆ ಆ ಅರುಂಧತಿ ನಕ್ಷತ್ರ ತೋರಿಸು. ನಡಿ. ಅಲ್ಲಿದೆ ನೋಡು. ಇಬ್ರು ಶಾಸ್ತ್ರಿಗಳ ಹತ್ರ ಆಶೀರ್ವಾದ ತಗೊಳ್ಳಿ. ದೀರ್ಘ ಸುಮಂಗಲಿ ಭವ. ಅಮ್ಮ ವಿಶಾಲಾಕ್ಷಿ, ಏನಮ್ಮ ಇದು? ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡಬೇಕಾದ ನನ್ನ ಬಾಯಲ್ಲಿ ದೀರ್ಘ ಸುಮಂಗಲಿ ಭವ ಅಂತ ಹೇಳೋ ತರ ಮಾಡಿದೆ. ಅಂದ್ರೆ ಸುಭದ್ರಾಗೆ ನೈನಿ ಹೇಳಿದ ಹಾಗೆ ಅಮ್ಮ,
ನಾನಿನ್ನು ಹೋಗಿ ಬರ್ತೀನಿ. ಅಷ್ಟೊತ್ತಿಂದ ನೀವೆಲ್ಲಿಗೋ ಹೋಗ್ಬೇಕು ಅಂತ ಹೇಳ್ತಾ ಇದ್ರಲ್ಲ, ಹೋಗಿ ಹೋಗಿ. ಒಳ್ಳೇದು, ಬರ್ತೀನಿ. ನಿಮ್ಮ ದಕ್ಷಿಣೆ ಏನಿದೆಯೋ ಅದು ನಾಳೆ ಕಳಿಸ್ಕೊಡ್ತೀನಿ. ಹಾಗೆ ಆಗಲಮ್ಮ, ಹೋಗಿ ಬರ್ತೀನಿ. ಕೇಳೋ ಪಾಡುವೆ ವೀರಕುಮಾರ ರಾಜಕುಮಾರಿ ಕಥೆಯ, ಈ ರಾಜಕುಮಾರಿ ಕಥೆಯ. 18 ಊರಲ್ಲಿ ಇವಳೊಂದು ಚರಿತೆ, ಸುರಸುಂದರಿ ವನಿತೆ, ಇವಳು ಯಾರು ಬರೆಯದ ಕವಿತೆ. ಬಾಲೆ ಭೂಲೋಕದ ಚದುರಿ, ಬಾಲೆ ಭೂಲೋಕದ ಚದುರಿ, ಕಾಮರಾಯನ ಬಗರಿ ತಂದನ ತಾನೆ ತಂದನಾನ, ತಾನಿ ತಾನಿ ತಂದನಾನ. ತೋಂ ತರಿಗಿಡ ತಗತ. ಗುರುಗಳೇ, ನಿಜವಾಗ್ಲೂ ಅಷ್ಟು ಅಂದವಾದ ವನಿತೆಯರು ಈ ಭೂಲೋಕದಲ್ಲಿ ಸಿಗ್ತಾರಾ? ಇರ್ತಾರೆ ಶಿಷ್ಯ, ಇರ್ತಾರೆ. ಇಲ್ಲೇ ಒಳಗಣ್ಣು ಬಿಟ್ಟು ಹುಡುಕಿ ನೋಡು, ನಿನ್ನ ಸನಿಹದಲ್ಲೇ ಇರುವಾರು. ಸುಗುಣವೇ ತನ್ನ ಆಭರಣ, ಸೌಶೀಲ್ಯವೇ ಅವಳಿಗೆ ಕಾರಣ. ಕಣ್ಣು ಕುಕ್ಕುವ ಬಾಲೆ ತನ್ನ ತಾನೇ, ಸುರ ಸುಂದರಿ ಚೆಲುವೆಯ ಕೈ ಪಿಡಿಯು ಸುಂದರಾಂಗನ್ಯಾರೇ. ಚಂದಮಾಮ ನೋಡಲ್ಲಿ ಬಂದ ತನ್ನ ತಾನೇ, ಚುಕ್ಕಿ ಸೀರೆಯ ಹುಟ್ಟೋಳು ಅವಳು, ಅಕ್ಕಿ ಗಿಲ್ಕಿಯ ದನಿಯೋಳು. ಚುಕ್ಕಿ ಸೀರೆಯ ಹುಟ್ಟೋಳು ಅವಳು, ಅಕ್ಕಿ ಗಿಲ್ಕಿಯ ದನಿಯೋಳು. ಹೆಜ್ಜೆನಿ ಹೆಜ್ಜೆಯ ಇಟ್ಟು, ಕಣ್ಣಲ್ಲಿ ಕಣ್ಣ ತಾನಿಟ್ಟು, ಭುವಿಯಲ್ಲಿ ನಡೆಯಿತು ಭಾರಿ ಕಲ್ಯಾಣ. ಸುಖದ ಸುಳಿಯಲ್ಲಿ ಲೋಕ ತೇರಿದಾಗ ಬದುವಾದಳು ರಾಜಕುಮಾರಿ. ತಂದನ ತಾನ ತಾನನ ಪಟ್ಟದರಸಿ ಆದಳಯ್ಯ ಕೋರಿ. ಇಂಥ ಮಹಾ ಸಂಭ್ರಮದಲ್ಲಿ ಏನಾಯ್ತು ಅಂದ್ರೆ ಶಿಷ್ಯ? ಏನಾಯ್ತು ಗುರುಗಳೇ? ಸುಭದ್ರ, ಇದೆ ಇದೆ ಸುಭದ್ರ. ನೀರೆಲ್ಲ ನೋಡಿದ್ ಕೆಂಪು ರೇಷ್ಮೆ ಸೀರೆ ಇದೆ ಇದೆ ಸುಭದ್ರ. ಏಯ್, ಅಲ್ಲಿ ಹರಿಕತೆ ಹೇಳೋದ್ ಬಿಟ್ಟು ಮದುವೆ ಹುಡುಗಿ ಹತ್ರ ಬಂದು ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಲ್ಲೇ? ದಯವಿಟ್ಟು ನನ್ ಮಾತು ಕೇಳಿ ಅಮ್ಮ. ಸುಭದ್ರ ಸುಭದ್ರ ಸುಭದ್ರಂಗೆ ಅಪಾಯ ಬಂದೇ ಬರುತ್ತೆ. ಸುಭದ್ರಂಗೆ ನೀರಿಂದ ಜೀವಕ್ಕೆ ಅಪಾಯ ಇದೆ. ದಯವಿಟ್ಟು ನನ್ ಮಾತು ಕೇಳಿ ಅಮ್ಮ. ಸುಭದ್ರ ಸುಭದ್ರ ಸುಭದ್ರಂಗೆ ಅಪಾಯ ಬಂದೇ ಬರುತ್ತೆ. ಸುಭದ್ರಂಗೆ ನೀರಿಂದ ಜೀವಕ್ಕೆ ಅಪಾಯ ಇದೆ. ಏನಿದೆ ಅನಿಶ್ಚಿದವಳು ಇಲ್ಲೂ ಬಂದ್ಬಿಟ್ಲು. ದೇವ್ರೇ, ಇವಳಿಗೆ ಏನಾಗಿದೆಯೋ ಪಾ ದೇವ್ರೇ, ಯಾಕಿಲ್ಲಿ ಬರ್ತಾಳೋ? ನೈನಿ, ಎಲ್ಲಿವರೆಗೂ ಬಂದೆ ನೀನು? ಹಾ, ನನ್ನ ಮಗಳ ಹಣೆಗೆ ಕುಂಕುಮ ಹಚ್ಕೊಂಡು ಲಕ್ಷ್ಮಿ ಸೌಭಾಗ್ಯವತಿ ತರ ಅಳಿಯನ್ ಪಕ್ಕ ಇರುವಾಗ್ಲೇ ಶನಿ ತರ ಇಲ್ಲಿಗೆ ಬಂದು ನೀರಿಂದ ಅಪಾಯ ಇದೆ ಅಂತ ಬಾಯ್ ಬಂದಾಗ ಹೇಳ್ತೇನೆ. ನಿಜ ಅಮ್ಮ, ನಾನು ಹೇಳ್ತಿರೋದು ನಿಜ. ನನ್ ಮಾತು ಕೇಳಿ, ನನ್ ಮಾತು ನಂಬಿ. ಮುಚ್ಚು ಬಾಯ್. ಸುಭದ್ರ ಮದ್ವೆ ಮಂಟಪಕ್ಕೆ ಬರ್ಬೇಡ ಅಂದಿದ್ದಕ್ಕೆ ಹೀಗ್ ವೇಷ ಹಾಕೊಂಡ್ ಬಂದಿದ್ಯಾ? ಚೆನ್ನಾಗ್ ಮದ್ವೆ ಆಯ್ತಲ್ಲ ಅಂತ ನಾವೆಲ್ಲಿ ಸಂಭ್ರಮ ಪಡ್ತಾ ಇದ್ರೆ ಅನಿಷ್ಟ ತರ ಬಂದು ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ಯಾ? ಹೋಗೆ ಆಚೆ, ಹೋಗೆ. ನಾನು ಹೋಗ್ತೀನಿ, ಆದ್ರೆ ಸುಭದ್ರನ್ ಮಾತ್ರ ಕೊಳದ ಹತ್ರ ಹೋಗಕ್ ಬಿಡ್ಬೇಡಿ ಅಮ್ಮ. ಸುಭದ್ರ, ನೀನ್ ಯಾವ್ದೇ ಕಾರಣಕ್ಕೂ ಹೊಸಲು ದಾಟಿ ಕೊಳದ ಕಡೆ ಹೋಗ್ಬೇಡ, ಸರಿನಾ? ಅದು ಸರಿ ನೈನಿ. ಏಯ್, ಹೋಗಿ ಮೊದ್ಲಿನಿಂದ.
ಅತ್ತೆ ಮನೆಗ್ ಹೋಗ್ಬೇಕಾದ್ರೆ ಹೊಸಲು ದಾಟ್ಬೇಡ, ಮನೆ ಬಿಟ್ಟು ಹೋಗ್ಬೇಡ ಅಂತ ಅಡ್ಡಬಾಯಿ ಹಾಕ್ತೀನಿ ನೀನು. ಅದ್ ಹಾಗಲ್ಲ ಅಮ್ಮ. ಸುಭದ್ರ ಉಟ್ಕೊಂಡಿರೋ ಈ ಸೀರೆನ ನಾನು ನೀರಲ್ಲಿ ನೋಡಿದ್ದು. ಅವಳೇನಾದ್ರೂ ಅಲ್ಲಿಗೆ ಬಂದ್ರೆ ತುಂಬಾ ತೊಂದ್ರೆ ಆಗುತ್ತೆ. ನನ್ ಮಾತ್ ಕೇಳಿ ಸುಭದ್ರ ನೀವು ಕೇಳಿಸ್ಕೊ. ಏಯ್, ಏನ್ ನೋಡ್ತಾ ಇದ್ದೀರಾ? ಇವಳು ಮೊದ್ಲು ಆಚೆ ಕಳ್ಸಿ. ಅಮ್ಮ ನೈನಿ ಹೇಳೋದ್ ಕೇಳಮ್ಮ. ಅವಳು ನಿಜಾನೇ ಹೇಳ್ತಿದ್ದಾಳೆ. ನನ್ ಮಾತ್ ಕೇಳು ಸುಭದ್ರ. ಮನೆ ಬಿಟ್ಟು ಎಲ್ಲೂ ಆಚೆ ಹೋಗ್ಬೇಡ. ನೀ ನನ್ ಮಾತ್ ನಂಬ್ತಿ ಅಲ್ವಾ? ನಿನ್ ಕೈ ಮುಗಿತೀನಿ. ನನ್ ಅಮ್ಮ ಅವ್ಳು ಹೇಳಿದೆಲ್ಲ ನಿಜಾನೇನಮ್ಮ. ಏಯ್ ಸುಭದ್ರ, ಇನ್ನೊಂದು ಮಾತಾಡಿದ್ರು ಇಲ್ಲಿಂದ ಕಾಲ್ ಕಿತ್ತು ಆಚೆ ಇಟ್ರು ನನ್ ಮೇಲೆ ನಾನೇ ಹೇಳ್ತಾ ಇದ್ದೀನಿ. ರೀ, ಏನ್ ಮುಖ ನೋಡ್ಕೊಂಡು ನಿಂತಿದ್ರ? ಇವಳನ್ನ ಹೇಳ್ಕೊಳ್ಳಿ. ಹೇಳ್ಕೊಂಡು ಹೋಗ್ರೆ ಹೋಗೆ ಆಚೆ ನಡಿ, ಆಚೆ ನಡಿ, ಆಚೆ ಅಪ್ಪ ಅಮ್ಮ 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 ನೈನಿಗೇನು ಮಾಡ್ಬೇಡ ಅಮ್ಮ. ಅಪ್ಪ ಅವಳು ಒಳ್ಳೆಯವಳು. ಅಮ್ಮ 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 ಅವಳು ಯಾರು ಮಾವ? ನೈನಿ ಅವಳು ಒಂಥರ ಹುಚ್ಚಿ. ನಮ್ಗೆ ಇದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ. ನೀವೇನ್ ಯೋಚನೆ ಮಾಡಬೇಡಿ. ನೈನಿ ಒಳ್ಳೆಯವಳು. ಅವಳನ್ ಸ್ನೇಹಿತೆ. ಅಪ್ಪ ಅವಳು ಒಳ್ಳೆಯವಳಪ್ಪ. ಸುಭದ್ರ, ನಡೀರಿ ಒಳಗಡೆ. ಇವಳ ಬಗ್ಗೆ ಏನೋ ತಲೆ ಕೆಡ್ಸ್ಕೋಬೇಡಿ. ಇವಳೆಲ್ಲ ಇದ್ದಿದ್ದೆ. ನೀವು ನಡೀರಿ ಒಳಗಡೆ. ಸುಭದ್ರ, ನಡಿ ಒಳಗಡೆ. ಹೋಗೆ ಇಲ್ಲಿಂದ. ಹೊಸದಾಗಿ ಮದ್ವೆ ಆಗಿರೋ ಸುಭದ್ರನ್ ವಿಚಾರಿಸ್ದೆ ನನ್ ಮೇಲೇನೆ ಕೋಪ ಮಾಡ್ಕೋತಿರಲ್ಲಮ್ಮ. ಸಾಯಿಸ್ಬಿಡ್ತೀನಿ ನನ್ ಮುಂದೆ ಇನ್ನೊಂದು ಮಾತಾಡಿದ್ರೆ. ನೀನ್ ಎಲ್ಲಿ ಕಾಲಿಡ್ತೀಯೋ ಅಲ್ಲಿ ದರಿದ್ರ ನಾಶ. ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತಿದ್ರೆ ನೀನ್ ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ನನ್ ಮಗಳು ಚೆನ್ನಾಗಿರ್ಲಿ ಅಂತಾನೆ ನಿನ್ನ ಇಲ್ಲಿಗೆ ಬರ್ಬೇಡ ಅಂತಂದೆ. ಆದ್ರೂ ಬಂದಿದ್ಯಾ? ಆಚೆ ದಬ್ಬಿದ್ರು, ನಿನ್ ಹೆತ್ತೋಳ್ ಮುಂದೆ ನಿನ್ ಮುಖ ಕುಗಿದ್ರುನು ನೀನ್ ಇಲ್ಲಿ ರಾಜಾರೋಷವಾಗಿ ಬಂದಿದ್ಯಾ ಅಂದ್ರೆ ಏನ್ ಜನ್ಮನೇ ನಿಂದು? ನನ್ ಸ್ನೇಹಿತೆ ಅಲ್ವಮ್ಮ. ಕೆನ್ನೆ ಕೆಂಪಾಗಿಡ್ಬೇಕು ಶನಿ ಮುಖದವಳೆ. ಸ್ನೇಹಿತೆ ಅಂತ ಹೇಳ್ಕೊಂಡು ಸಂಬಂಧಿಕರ ಮುಂದೆ ನನ್ ಮರ್ಯಾದೆ ತೆಗಿತ್ಯಾ? ನೀರಲ್ಲಿ ಯಾವತ್ತೂ ಸೀರೆ ಕಾಣಿಸೋದಿಲ್ವೇ? ನಿನ್ ಹೆಣ ಕಾಣುತ್ತೆ. ಒಳ್ಳೆ ಮಾತಿಂದ ಇಲ್ಲಿಂದ ತೊಲಗ್ತೀಯ ಅಲ್ವೋ? ಸುಭದ್ರ ಅವಳ ಅತ್ತೆ ಮನೆಗೆ ಹೋಗೋವರೆಗೂ ನಾನಿಲ್ಲಿಂದ ಹೋಗಲ್ಲ ಅಮ್ಮ. ಬಿಟ್ಬಿಡಿ ಅಮ್ಮ ಅವ್ರೆ. ನಾವೇ ಕರ್ಕೊಂಡು ಹೋಗ್ತೀವಿ. ಏನು ಮಾಡಬೇಡಿ ಅಮ್ಮ ಅವ್ರೆ, ನಾವೇ ಕರ್ಕೊಂಡು ಹೋಗ್ತೀವಿ. ಏಯ್ ಪರದೇಶಿ ಹುಡುಗ್ರ, ಇವಳನ್ನ ಕರ್ಕೊಂಡು ಹೋಗದೆ ಇಲ್ಲೇ ಇದ್ರೆ 5 ನಿಮಿಷದಲ್ಲಿ ಖಂಡಿತ ಇವಳ ಹೆಣ ಬೀಳುತ್ತಿಲ್ಲಿ. ನೋಡಿ ಅಮ್ಮ, ನೀವ್ ಹೊಡೆದ್ರು ಬಡಿದ್ರು ಪರವಾಗಿಲ್ಲ, ನಾನ್ ಹೋಗಲ್ಲ. ಸುಭದ್ರನ ನನಗೊಪ್ಪಿಸ್ಬಿಡಿ. ಏಯ್, ನೀನ್ ಯಾವಳ ಇಲ್ಲಿಗೆ ಬಂದು ನನ್ನ ಮಗಳನ್ನ ಒಪ್ಸು ಅಂತ ಹೇಳೋದಕ್ಕೆ? ಅವಳು ಊರ್ ಬಿಟ್ಟು ಹೋದ್ರೆ ಅಪಾಯ ತಪ್ಪತ್ತೆ. ಅಲ್ಲಿ ನದಿ, ಕೆರೆ, ಬಾವಿ ಇಲ್ವಂತಲ್ಲ. ಇನ್ನು ಲಾಭ ಇಲ್ವೇ? ನಿನ್ನಿಂದ ತಪ್ಪಿಸ್ಕೊಳ್ಳೋದು ಕಷ್ಟ ಅನ್ಸುತ್ತೆ. ನನ್ನ ಮಗಳು ನದಿ ಹತ್ರ ಹೋಗೋದೇ ಅಲ್ಲ, ನಿನ್ನೆ ಆ ನದಿ ಹತ್ರ ಕರ್ಕೊಂಡು ಹೋಗಿ ನೀನ್ ಎಲ್ಲಿ ಸೀರೆ ನೋಡಿದೀನಿ ಅಂತ ಹೇಳ್ತಾ ಇದ್ಯೋ ಅಲ್ಲೇ ಮುಳುಗಿಸ್ಬಿಡ್ತೀನಿ. ನಡಿಯೇ. ಬೇಡ ಅಮ್ಮವ್ರೆ, ಬಿಟ್ಬಿಡಿ ಅಮ್ಮವ್ರೆ. ನಿಮ್ಗೆ ಹಾಲು ಬೇಕಾದ್ರೂ ಬೀಳ್ತೀವಿ. ಬಿಟ್ಬಿಡಿ ಅಮ್ಮವ್ರೆ. ಏನಂದ್ರಿ ಅಮ್ಮ? ನೀವು ನನ್ ಸೀರೆ ಕಂಡಿದ್ದ ಜಾಗದಲ್ಲೇ ನನ್ನ ಮುಳುಗಿಸ್ಬರ್ತೀನಿ ಅಂದ್ರ? ಅನ್ನೋದಲ್ವೇ, ಅದನ್ನೇ ನಿಜ ಮಾಡಿ ತೋರಿಸ್ತೀನಿ. ಸಾಕಮ್ಮ, ಸಾಕು. ನೀವ್ ಹೇಳಿದ ಮಾತೇ ಸಾಕು. ಸುಭದ್ರನ್ನ ನಾನು ಕಾಪಾಡ್ಕೋತೀನಿ. ನಾನು ಖಂಡಿತ ಕಾಪಾಡ್ಕೋತೀನಿ. ನಿಜವಾಗಿ ಉಳಿಸ್ಕೋತೀನಿ. ಹೋಗ್ಬೇಡ, ನಿತ್ಕೋ. ನೈನಿ ಅಕ್ಕ, ನೀನು ಹೋಗ್ಬೇಡ, ನಿತ್ಕೋ. ಅಕ್ಕ ಹೋಗ್ಬೇಡ, ಅಕ್ಕ ಹೋಗ್ಬೇಡ ಅಕ್ಕ. ಅಮ್ಮ ನೈನಿ, ನನ್ನ ಮುದ್ದು ಬಂಗಾರ, ನೀನ್ ಹೇಳಿದ ಮಾತು ನಿಜ ಆಯ್ತಮ್ಮ. ಸುಭದ್ರ ಕೆಂಪು ಸೀರೆ ಉಟ್ಕೊಂಡಿದ್ದಾಳಮ್ಮ. ನೈನಿ, ಅಮ್ಮ ನೈನಿ. ಬಾಗಿಲು ತೆಗೆದೇ ಇದೆಯಲ್ಲ ಅಮ್ಮ. ನೈನಿ,
ನೈನಿ ನೈನಿ ಎಲ್ಲೋದ್ಯಮ್ಮ? ಅಮ್ಮ ನೈನಿ ನೈನಿ ಇಲ್ಲೂ ಇಲ್ವಲ್ಲ, ಎಲ್ಲೋದ್ಲಪ್ಪ ದೇವ್ರೆ? ಶ್ಯಾಮಲಾ ಶ್ಯಾಮಲಾ ಅಮ್ಮ ಶ್ಯಾಮಲಾ ಶ್ಯಾಮಲಾ ಅಮ್ಮ ಶ್ಯಾಮಲಾ. ಏನಾಯ್ತು ಮಾವನವ್ರೆ? ನೈನಿ ಎಲ್ಲಮ್ಮ? ನೈನಿ ಇಲ್ಲೇ